ತುಂಬ ಖುಷಿಯಾದಂಥ ಸಂದರ್ಭ. ಅವನಿಗಷ್ಟೇ ಅಲ್ಲ, ನಮಗೂ ಮತ್ತು ಸ್ಪೆಷಲ್ಲಾಗಿ ಅವ್ರ ತಾಯಿಯವ್ರ ಕನಸೇ ಅದಾಗಿತ್ತು, ನನ್ನ ಮಗ ಆದಷ್ಟು ಬೇಗ ಮದುವೆ ಆಗಬೇಕಂತ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಒಂದು ಕಂಕಣ ಬಲ ಕೂಡಿ ಬಂದಿದೆ. ಸೊ ಹಾಗಾಗಿ ನನ್ನ ಆತ್ಮೀಯ ಗೆಳೆಯ ತರುಣ್ಗೆ ಮತ್ತು ಸುನಾಲ್ಗೆ ತುಂಬ ಹೃದಯದ ಒಂದು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಭಗವಂತ ನಿಮ್ಮಿಬ್ಬರಿಗೂ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ, ಸಂತಾನ ಭಾಗ್ಯ ಎಲ್ಲನೂ ಹೆಚ್ಚಾಗಿ ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಎಸ್ ಎಸ್ ಸೊ ಹಾಗಾಗಿ ನಾವಿಲ್ಲಿ ಅತಿಥಿಗಳ ಥರ ಇಲ್ಲ, ನಮ್ಮದೇ ಕುಟುಂಬದ ಒಂದು ವಿಶೇಷವಾದಂಥ ಸಂದರ್ಭ. ಸೊ ಹಾಗಾಗಿ ಎಲ್ಲ ಕುಟುಂಬದವರು ಸೇರಿ ನಮ್ಮ ಕುಟುಂಬದ ಈ ಒಂದು ಸಂಭ್ರಮವನ್ನು ಸಂಭ್ರಮಿಸ್ತಾ ಇದ್ದೀವಿ ನಿಮ್ಮ ಜೊತೆ. ನನಗೆ ಹೌದು, ಇವ್ರು ಸೌತಿಗೆ ಮದುವೆ ಆಗ್ತಾ ಇದೆ. ಏನು ಖುಷಿ ಇಲ್ಲ, ಈಗ ಅದೆಲ್ಲ ಏನಿಲ್ಲ, ಅದು ಅವಾಗಲೂ ಮಾತ್ರ. ಇಲ್ಲ, ಹೇಳಿದರು ಅಂದರೆ ಆ್ಯಕ್ಚುಲಿ ಅವನಿಗೆ ಇನ್ನೂ ಕನ್ಫರ್ಮೇಷನ್ ಇರಲಿಲ್ಲ. ಅವನಿಗೆ ಆಗೋದೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಆಮೇಲೆ ಅವ್ನು ಎಲ್ಲನೂ ಸಹ ತುಂಬ ಅರ್ಜೆಂಟ್ ಬಿದ್ದು ಆತರಪಟ್ಟು ಏನೋ ಹೇಳ್ಬಿಡಲ್ಲ, ನೀಟಾಗಿ ಒಂದು ಪ್ಲ್ಯಾನ್ ಮಾಡಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆನ್ನಾಗಿ ಯೋಚನೆ ಮಾಡಿ ಹೇಳೋವಂಥದ್ದು. ಸೊ ಮದುವೆ ಅಂತ ಬಂದಾಗ ತೀರಾ ವೈಯಕ್ತಿಕವಾದ ಒಂದು ವಿಚಾರ. ಆಮೇಲೆ ಅವನೇನೇ ತೊಗೊಂಡ್ರು ರೈಟ್ ಡಿಸಿಷನ್ ತೊಗೊತಾನೆ ಅಂತ ನಮ್ಮೆಲ್ರಿಗೂ ಗೊತ್ತಿತ್ತು. ಬಟ್ ಯಾವಾಗ ಒನ್ಸ್ ಕನ್ಫರ್ಮ್ ಆಯಿತು ಆಗ ನಮಗೆ ಹೇಳಿದ್ದ ಆ್ಯಕ್ಚುಲಿ ಈ ಥರ ಮದುವೆ ಆಗ್ತಾಯಿದ್ದೀನಿ ಅಂತೇಳಿ. ಮೊದಲನೇದಾಗಿ ನಂಗೆ ತುಂಬ ಖುಷಿಯಾಗಿದ್ದ ವಿಚಾರ ಏನು ಅಂದರೆ, ಸಿನಿಮಾ ಬ್ಯಾಕ್ಗ್ರೌಂಡ್ ಇರುವಂಥ ಹುಡುಗಿನೇ ಸಿಕ್ಕಿದ್ದು ನನಗೆ ಭಾಳಷ್ಟು ಸಂತೋಷ. ನಾನು ಅವನಿಗೆ ಸುಮಾರು ಸರಿ ಹೇಳ್ತಾ ಇದ್ದೆ, ಮದುವೆ ಆಗಬೇಡ ಅಂತ ಹೇಳ್ತಾ ಇದ್ರಲ್ಲಿ ನಾನು ಒಬ್ಬ. ಬಿಕಾಸ್ ಆಫ್ ರೀಸನ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಅವನಿಗೆ ತುಂಬ ಕ್ರಿಯೇಟಿವ್ ಮೈಂಡ್ ಇರೋದ್ರಿಂದ ಸಿನಿಮಾ ಗೊತ್ತಿಲ್ಲದೆ ಇರೋಂಥ ಹುಡುಗಿ ಅವ್ನ ಲೈಫಲ್ಲಿ ಬಂತು ಅಂದರೆ ಬಹುಶಃ ಅವ್ನ ಕ್ರಿಯೇಟಿವಿಟಿಗೆ ಎಲ್ಲೋ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಆ ಸ್ಕ್ರಿಪ್ಟ್ ಐಡಿಯಾ ಇರ್ಬೋದು, ಕಥೆಗಳಿರ್ಬೋದು, ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಉಟ್ಕೊಳ್ಳುತ್ತೆ ಗೊತ್ತಾಗಲ್ಲ. ಇವನು ಆ ಟೈಮಲ್ಲಿ ಒಂದು ಗ್ರೂಪ್ನ ಕರೆದು ಡಿಸ್ಕಷನ್ ಮಾಡೋದಾಗಲಿ, ಯಾವಾಗ ಮಧ್ಯರಾತ್ರಿಗಳಿರ್ದು ಪೆನ್ ಇಟ್ಕೊಂಡು ಬರೆಯುವಂಥದ್ದಾಗಲಿ, ಇಂಥದ್ದೆಲ್ಲ ಆಯಿತು ಅಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರತಕ್ಕಂಥ ಹುಡುಗಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇದೇನಿದು ನಮ್ಮ ಜೊತೆ ಒಂದು ಸಂಸಾರ ಮಾಡ್ತಾನ, ಇಲ್ಲ ಸಿನಿಮಾ ಅಂತ ಇರ್ತಾನೆ 24 ಗಂಟೆ ಅಂತ. ಅದೊಂದು ಭಯ ಆಯಿತು, ಅವ್ನ ಕ್ರಿಯೇಟಿವಿಟಿ ಎಲ್ಲಿ ಪೆಟ್ಟು ಬೀಳುತ್ತೆ ಅಂತೇಳಿ. ಸೊ ಈಗ ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿನೇ ಬಂದಿದ್ದರಿಂದ ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಡ್ತಾಳೆ. ಅವನ ಜೊತೆಯಲ್ಲಿ ವರ್ಕ್ ಮಾಡಿರೋದ್ರಿಂದ ಗೊತ್ತಿರುತ್ತೆ ಸಿನಿಮಾ ಕಷ್ಟ ಸುಖ ಏನು ಅಂತ. ಸೊ ಹಾಗಾಗಿ ಬಹಳಷ್ಟು ಸಂತೋಷ ಆಗಿದೆ ನಮಗೆ. ಸೋನಾಲ್ ಅವ್ನು ಬಾಳಲ್ಲಿ ಬರ್ತಾ ಇರೋದು. ಹೌದು, ನಾನು ಹೇಳಿದ್ನಲ್ಲ, ಅವ್ನು ಸಿನಿಮಾನೇ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ. ಆಮೇಲೆ ಬೇರೆ ಅವ್ನ ಸ್ನೇಹಿತರದ್ದು ಯಾವುದಾದ್ರು ಈವೆಂಟ್ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಡ್ತಾನೆ. ಇದು ಅವನದೇ ಮದುವೆ ಆಗಿರೋದ್ರಿಂದ ಎಲ್ಲನೂ ತುಂಬ ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ, ಎಲ್ಲೂ ಯಾರೂ ಸಹ ಬೆರಳು ತೋರಿಸದೇ ಇರೋ ಹಾಗೆ. ಆ್ಯಂಡ್ ಇವತ್ತು ಇಡೀ ಕರ್ನಾಟಕ ಅವನ ಮದುವೆನ ಕೊಂಡಾಡ್ತಾ ಇದೆ. ಅಷ್ಟು ಚೆನ್ನಾಗಿ, ಅಷ್ಟು ಅಚ್ಚುಕಟ್ಟಾಗಿ ಅವನದೇ ಸಿನಿಮಾನ ಅವನೇ ಡೈರೆಕ್ಷನ್ ಮಾಡ್ಕೊಂಡಿದ್ದಾನೆ. ಸೊ ಎಲ್ಲನೂ ಟೇಕ್ ಒನ್ನಲ್ಲೇ ಓಕೆ ಆಗ್ತಾಯಿದೆ. ಸೊ ಹಾಗಾಗಿನೇ ತರುಣ್ ಸುನಾಲ್ ಟೇಕ್ ಓಕೆ ಅಂತಲೇ ಒಂದು ಹ್ಯಾಶ್ಟ್ಯಾಗ್ ಹಾಕಿದ್ದಾನೆ. ಸೊ ನಮ್ಮ ಕಡೆಯಿಂದನೂ ವಿಶ್ ಯು ಆಲ್ ದ ಬೆಸ್ಟ್. ಸೊ ಟೇಕ್ ಅದ್ಭುತವಾಗಿ ಓಕೆ ಆಗಲಿ, ವಿಶ್ ಯು ಆಲ್ ದ ಬೆಸ್ಟ್. ನಾನು ಆ್ಯಕ್ಚುಲಿ ನಿನ್ನೆ ಕೊಟ್ಟಿದ್ದ ಸಜೆಷನ್ ಏನು ಅಂದರೆ, ಯಾರೇನೇನೋ ಕೊಡ್ತಾರೆ ಏನೋ ತಪ್ಪಿಲ್ಲ, ಬಟ್ ನನ್ನ ಸಜೆಷನ್ ನಾನು ಕೊಟ್ಟಿದ್ದು ಅಂದರೆ, ಮಗ ನೀನು ಸೊನಾಲ್ ಪ್ರತಿಯೊಂದು ಸಿನಿಮಾದಲ್ಲೂ ಗೆಲ್ತಾನೆ ಇರಬೇಕು. ಆದರೆ ಸಂಸಾರ ಜೀವನ ಅಂತ ಬಂದಾಗ ಇಬ್ಬರು ಒಬ್ರಿಗೊಬ್ರು ಪ್ರತಿದಿನ ಪ್ರತಿ ಕ್ಷಣ ಸೋಲ್ತಾನೆ ಇರಬೇಕು, ಅವಾಗಲೇ ನೀವು ಗೆಲ್ಲೋದಕ್ಕೆ ಸಾಧ್ಯ ಅಂತೇಳಿ ಈ ಒಂದು ಮಾತನ್ನು ಹೇಳಿದ್ದೀನಿ. ಯಾಕಂದರೆ ನಮ್ಮ ಸಂಸಾರದ ಗುಟ್ಟು ಅದೇ, ನಾವು ಪ್ರತಿನಿತ್ಯ ಪ್ರತಿದಿನ ಸೋಲ್ತಾನೆ ಇರ್ತೀವಿ. ಸೊ ಹಾಗಾಗಿ 25 ವರ್ಷ ಇಬ್ಬರು ಗೆಲ್ತಾ ಬಂದಿದ್ದೀವಿ. ಥ್ಯಾಂಕ್ ಯು.